ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ಯೂಟ್ಯೂಬ್ನಲ್ಲಿ ನೀವು ಲಕ್ಷ ದುಡಿಬಹುದಾ? ಇದ್ರ ಬಗ್ಗೆ ಅರ್ಥ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ. ಮತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ಮಿಥುನಣ್ಣ ನಮ್ಮ ತಂದೆಗೆ ಕಾಂಟ್ಯಾಕ್ಟ್ ಆಗಿದ್ರು. ಅವ್ರೇನು ಹೇಳಿದೆ ಅಂದರೆ, ಧಾರವಾಡದಲ್ಲಿ ನಾನು ಡಿಗ್ರಿ ಓದ್ತಾ ಇದ್ದೀನಿ, ಡಿಗ್ರಿ ಓದೋದಕ್ಕೋಸ್ಕರ ನನಗೆ ದುಡ್ಡು ತುಂಬ ಅವಶ್ಯಕತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಯೂಟ್ಯೂಬ್ ಮಾಡಲ, ಯೂಟ್ಯೂಬ್ನಿಂದ ಲಕ್ಷ ದುಡ್ಡು ಬರುತ್ತಂತೆ ಅಂತ ಹೇಳಿದ್ರು. ಅದ್ರಗೋಸ್ಕರ ಮಿಥುನಣ್ಣ ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಸುಳ್ಳಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಸ್ಕಿಪ್ ಮಾಡಿದ್ರೆ ಒಂದು ಕೊನೆವರೆಗೂ ನೋಡ್ರಿ ವಿಡಿಯೋನ, ಅವಾಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಯಾರ್ಯಾರು ಯೂಟ್ಯೂಬರ್ಸ್ ಆಗಬೇಕಂತ ಇದ್ದೀರಾ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಬೇಕಂತ ಇದ್ದೀರಾ, ದಯವಿಟ್ಟು ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋನ, ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರು ಹೊಸಬರ ಟೆಕ್ ಭರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಭರತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ನಾನು ಹೇಳಿದ ನಿಮಗೆ, ಯೂಟ್ಯೂಬ್ನಿಂದ ನೀವು ಲಕ್ಷ ದುಡಿಬಹುದಾ? ಅದೇನಂದರೆ, ಸತ್ಯ ಹೇಳ್ತಾ ಇದ್ದೀನಿ, ತುಂಬ ಯೂಟ್ಯೂಬರ್ಸು ನಿಮ್ಮನ್ನ ಪುಸ್ಲೇಸಿ ದೊಡ್ಡ ಯೂಟ್ಯೂಬರ್ಸ್ ಆಗ್ತಿದ್ದಾರೆ. ಅದು ಹೆಂಗೆ ಅಂದರೆ, 2025ರಲ್ಲಿ 2024ನಲ್ಲಿ ಹೇಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು, ಅದರಲ್ಲಿ ಏನು ಮಾಡ್ತಾರಂದರೆ, ನೋಡ್ರಪ್ಪ ಲಕ್ಷ ದುಡಿತಾರೆ ಯೂಟ್ಯೂಬ್ನಿಂದ, ಬನ್ರಪ್ಪ ಯೂಟ್ಯೂಬ್ಗೆ ಲಕ್ಷ ನೀವು ದುಡಿಬೋದು ಅಂತ ಸುಮ್ಮನೆ ಬಿಡ್ತೀರಾ ನೀವು? ಟಕ್ ಅಂತ ಜಿಮೇಲ್ ಓಪನ್ ಮಾಡ್ತೀರಾ, ಟಕ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ. ಉದಾಹರಣೆಗೋಸ್ಕರ ಒಂದು ಘಟನೆ ಹೇಳ್ತೀನಿ ನಿಮಗೆ. ರೇಖಾ ಅಡುಗೆ ಅಂತ ಕಲಾ ಮಾಧ್ಯಮದವರು ಇವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಇವ್ರೇನು ಹೇಳಿದ್ರು ಅಂದರೆ, ನೋಡ್ತಾರೆ ಸೈಡಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ. ಇವ್ರೇನು ಹೇಳಿದ್ರು ಅಂದರೆ, ಯೂಟ್ಯೂಬ್ನಿಂದ ಇಷ್ಟು ದುಡ್ಡು ಬಂದಿದೆ ನನಗೆ, ಆದರೆ ಆ ಒಂದು ದುಡ್ಡಲ್ಲಿ ನಾನು ಮನೆ ಕಟ್ಸಿದ್ದೀನಿ ಅಂತ ಹೇಳಿದ್ದಾರೆ. ಇದರಿಂದ ವ್ಯೂವರ್ಸ್ ಏನು ಮಾಡಿದ್ದಾರೆ ಅಂದರೆ, ಓಹೋ ಇವ್ ಲಕ್ಷ ದುಡ್ಡು ಬರ್ತೈತೆ ಇವ್ರಿಗೆ, ಇದೇನು ಸೀಮೆ ಯೂಟ್ಯೂಬು, ಬಾಂಡ್ರಪ್ಪ ನಾನು ಯೂಟ್ಯೂಬ್ ಬರ್ತೀನಿ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ. ನೀವು ನಂಬಲ್ಲ, ಕನ್ನಡ ಇತಿಹಾಸದಲ್ಲಿ ಈ ಒಂದು ರೆಕಾರ್ಡು ನಾನು ಯಾವತ್ತೂ ನೋಡಲೇ ಇಲ್ಲ. ಹೌದು. ಅದೇನೆಂದರೆ, ಈ ಒಂದು ವಿಡಿಯೋ ಅಪ್ಲೋಡ್ ಆದಮೇಲೆ ಕೇವಲ ಒಂದೇ ವಾರದಲ್ಲಿ 1,00,000 ಮಹಿಳೆಯರು ಕುಕ್ಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ರಿ. ಹೌದು. ಅದರಲ್ಲಿ ಅಮ್ಮಮ್ಮ ಅಂದರೆ 1000 ಚಾನಲ್ ಅಷ್ಟೇ ಹಿಟ್ಟಾಗಿದ್ದು, ಅದರಲ್ಲಿ 99,000 ಜನ ಫ್ಲಾಫ್. ಫುಲ್ ಫ್ಲಾಫೇ ಆಗಿಬಿಟ್ರು. ಅದ್ರ ಬಗ್ಗೆನೇ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ನನಗೆ ಹೇಳಿ, ಇಲ್ಲಾಂದರೆ ನನ್ನ ಅಬೌಟ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ತೊಗೊಂಡು ನಂಬರ್ನ ನಂಗೆ ವಾಟ್ಸಪ್ ಮಾಡಿ. ಆವಾಗ ನಿಮಗೆ ಆ ಏನೇನು ಚಾನಲ್ ಫ್ಲಾಫ್ ಆಗಿದೆ ಅಂತ ಲಿಂಕ್ ಕಳಿಸ್ತೀನಿ ಬೇಕಾದರೆ ನಿಮಗೆ ಚಾನಲ್ ಲಿಂಕು. ಮತ್ತು ಇವಾಗೂ 3-4 ಇಯರ್ಸ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಿದ್ದಾರೆ ಯೂಟ್ಯೂಬ್ ಕುಕ್ಕಿಂಗ್ ಬಗ್ಗೆನೇ. ಇನ್ನೂವರೆಗೂ ಮೊನೆಟೈಸೇಷನ್ ಕೂಡ ಆನ್ ಆಗಿಲ್ಲ. ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಿಂದ ರೇಖಾ ಅವರ ವ್ಯೂಸು ಫುಲ್ಲು ಡೌನೇ ಆಗೋಯ್ತು. ಈಗ ಉದಾಹರಣೆಗೋಸ್ಕರ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ನೋಡ್ತಾರಲ್ಲ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡು, ರೇಖಾ ಅಡುಗೆ ಅಂತ ನೋಡಿ. ಇಲ್ಲಿ ನೀವು ವಿಡಿಯೋಸ್ಗೆ ಹೋಗಿದಾಗ, ಪಾಪ್ಯುಲರ್ಗೆ ಹೋಗಿ ನೋಡಿದಾಗ 14 ಮಿಲಿಯನ್ ಮುಂಚೆ, ಅಂದರೆ 1.4 crore, ಅದು ಯಾವಾಗ 6 years ಮುಂಚೆ. ಆದರೆ ಈಗ ನೋಡಿ 11K, 21K, 25K, 13K, 47K, 50K ಹತ್ರಕ್ಕೂ ಹೋಗ್ತಾ ಇಲ್ಲ. ಆಮೇಲೆ 2.5 million ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿದ್ದಾರೆ, ಅಂದರೆ 25 lakh, 1,00,000 ವ್ಯೂಸ್ ಹೋಗ್ತಲ್ಲ. ಇದರಿಂದ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಅದೇಂತಕ್ಕಂದರೆ ತುಂಬ ಜನ ಹೊಟ್ಟೆ ಉರಿ ಪಡ್ತಾರೆ. ಈಗ ಉದಾಹರಣೆಗೋಸ್ಕರ ನನ್ನ ಫ್ರೆಂಡ್ ಇದ್ದ, ಅವನೇನಂದರೆ ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದ. ನಾನು ಹೋಗಿ ಕೇಳಿದೆ, ಏನು ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಏನೋ ಶಿಷ್ಯ ಅಂತ. ಅವನು ಹೇಳ್ದ, ನನ್ನ ಗೇಮಿಂಗ್ ಇಷ್ಟ ಕಣೋ ಅಂತ. ಆದರೆ ನಾನು ಹೇಳಿದೆ, ನನ್ನ ಗೇಮಿಂಗ್ ಅಷ್ಟೊಂದು ಇಷ್ಟ ಇಲ್ಲಪ್ಪ ಅಂತ. ಅದಕ್ಕೆ ಅವನು ಹೇಳ್ದ, ನನಗೆ ಅಷ್ಟು ಟೆಕ್ ಇಷ್ಟ ಇಲ್ಲ ಅಂತ. ಇದರಿಂದ ನನ್ನ ಫ್ರೆಂಡೇ ನನಗೆ ವಿಲ್ಲನ್ ಆಗ್ಬಿಟ್ಟ. ಹೌದು. ಈ ಥರನೇ ಉದಾಹರಣೆಗೋಸ್ಕರ ನಾನು ಹೇಳ್ತೀನಿ, ನನ್ನ ತಂದೆನೇ ಯೂಟ್ಯೂಬರು, ನನ್ನ ತಾನು ಯೂಟ್ಯೂಬರು, ನಾನು ಯೂಟ್ಯೂಬರು. ಇದರಿಂದ ನಾನು ತಾಯಿಗೆ ಹೋಗಿ ಹೇಳ್ತೀನಿ, ಮಮ್ಮಿ ನಾನು ಸ್ವಲ್ಪ ವಿಡಿಯೋ ನೋಡು ಅಂತ. ಆವಾಗ ಹೋಗಿ ಬರತ್ತಾ, ಇದು ನನ್ನ ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಹೇಳ್ತಾ ಇರೋದು, ದಯವಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯೂಟ್ಯೂಬ್ನೇ ನನ್ನದೇ ಜೀವನ, ಇದರಲ್ಲೇ ಬಿಸ್ನೆಸ್ಸು, ಇದರಲ್ಲೇ ನಂದು ಫೀಸು, ಡಿಗ್ರಿ ಓದ್ಬೋದು, ನಾನು ಫೀಸ್ ಕಟ್ಬೋದು ಅಂತ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗಲೇಬೇಡಿ. ಯೂಟ್ಯೂಬ್ನಿಂದ ನೀವು
ಲಾಭನೇ ಸಿಗಲ್ಲ ನಿಮಗೆ. ಎಸ್ ಹೌದು. ಈಗ ಉದಾಹರಣೆಗೋಸ್ಕರ ಒಂದು ಚಾನಲ್ ತೋರಿಸ್ತೀನಿ, ಕೇಳಿದ್ರೆ ನೀವು ಕೂಡ ಶಾಕ್ ಆಗಿಬಿಡ್ತೀರ. ಎಸ್ ಹೌದು, ಅದೇನೆಂದರೆ ನೋಡ್ತಾರಲ್ಲ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ, ಚಂದು ಕನ್ನಡ ವ್ಲಾಗ್ಸ್ ಅಂತ 2.04K ಸಬ್ಸ್ಕ್ರೈಬರ್ಸ್ ಇರುವಂಥದ್ದು. ಇವ್ರ ಚಾನಲ್ ಮೊನೆಟೈಸೇಷನ್ ಆಗಿ 8 ತಿಂಗಳಾಗಿದೆ, ಇನ್ನೂವರೆಗೂ ₹1 ಬಂದಿಲ್ಲ ಯೂಟ್ಯೂಬಿಂದ. ಎಸ್ ಹೌದು. ಕಾರಣವೇನೆಂದರೆ ಈಗ ಉದಾಹರಣೆಗೋಸ್ಕರ ನೋಡ್ತಾರಲ್ಲ 1.5 ವರ್ಷ ಹತ್ತಿರಕ್ಕೆ ಅಪ್ರಾಕ್ಸಿಮೇಟ್ ಆಗಿದೆ ಇವ್ರ ಚಾನಲ್ ಸ್ಟಾರ್ಟ್ ಮಾಡಿ. ಪಾಪ್ಯುಲರ್ ಬಂದ್ಬಿಟ್ಟು 48K ಹೋಗಿದೆ. ಅದು ಯಾವಾಗ 1 ವರ್ಷ ಮುಂಚೆ, ಅವೆಲ್ಲ ಸಖತ್ತಾಗಿ ವ್ಯೂಸ್ ಹೋಗ್ತಾಯಿದೆ, ಚೆನ್ನಾಗಿ ವೈರಲ್ ಆಗ್ತಾಯಿದೆ ವಿಡಿಯೋ. ಈಗ ನೋಡಿ 110, 112, 120, 158, 178 ಇಷ್ಟೇ. ಅಟ್ಲೀಸ್ಟ್ ಅದು 200, 300, 500 ಹತ್ತಿರಕ್ಕೆ ವ್ಯೂಸ್ ಹೋಗ್ತಾ ಇಲ್ಲ. ಇದರಿಂದ ಅವ್ರ ಡಾಲರ್ ಎಷ್ಟು ಕಂಪ್ಲೀಟ್ ಆಗಿ ಗೊತ್ತಾ, 8 ತಿಂಗಳಲ್ಲಿ ಕೇವಲ $50 ಅಂದರೆ 50% ಅಷ್ಟೇ ಪ್ರೋಗ್ರೆಸ್ ಆಗಿದೆ ಅವ್ರದ್ದು. ಇನ್ನು 50% ಬಾಕಿ ಇದೆ. ಅದು ಯಾವಾಗ ತಗೊಳುತ್ತೋ, ಇನ್ನು 8 ತಿಂಗಳು ಅಥವಾ ವರ್ಷವೋ ಗೊತ್ತಿಲ್ಲ. ತುಂಬ ಕಷ್ಟ ಅಂತ ಹೇಳಬೇಕು ಯೂಟ್ಯೂಬ್ನಲ್ಲಿ ದುಡಿಬೇಕೆಂದರೆ. ಅದಕ್ಕೆ ಹೇಳ್ತಾ ಇರೋದು, ಯೂಟ್ಯೂಬ್ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಬರೀ. ಉದಾಹರಣೆಗೋಸ್ಕರ ನಾನು ಓದ್ಕೊಂಡು ಆಟ ಆಡಿ, ಮುಂಚೆ ಎಲ್ಲ ನಾನು ಓದ್ಕೊಂಡು ಆಟ ಆಡ್ಬಿಟ್ಟು ಗೇಮ್ ಎಲ್ಲ ಆಡ್ತಾಯಿದ್ದೆ. ಇದೇನಂತಂದೆ, ಗೇಮ್ ಆಡೋಬಿಟ್ಟು ಏನಾದರೂ ಸಾಧನೆ ಮಾಡೋ, ಏನಾದರೂ ನಾಲೆಜ್ ಬಗ್ಗೆ ತಿಳಿಸೋ ಅಂತ ನನ್ನ ತಂದೆ ಹೇಳಿದೆ. ಅದರಿಗೋಸ್ಕರ ನಾನು ಇವತ್ತು ನಿಮಗೋಸ್ಕರ ವಿಡಿಯೋ ಮಾಡಿ ನನ್ನ ಒಂದು ನಾಲೆಜ್ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಎಸ್ ಹೌದು. ಅದೇಂತಕ್ಕಂದರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾನು ಅಷ್ಟೇ ಮಾಡ್ತಾಯಿದ್ದೀನಿ ಯೂಟ್ಯೂಬು. ಅದಕ್ಕೆ ಹೇಳ್ತಾರೆ, ಟೈಮ್ ಪಾಸ್ಗೋಸ್ಕರ ಮಾಡಿ ಯೂಟ್ಯೂಬ್, ಇದೇ ನನ್ನ ಜೀವನ, ಇದೇ ನನ್ನ ಬಿಸ್ನೆಸ್ ಅಂತ ದಯವಿಟ್ಟು ಅಂದ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಯೂಟ್ಯೂಬ್ನಿಂದ ನಿಮಗೆ ಲಾಭನೇ ಇಲ್ಲ. ಅದಕ್ಕೆ ಹೇಳ್ತಾರದು, ಇನ್ನೂವರೆಗೂ ಈಗೂ ತುಂಬ ಕನ್ನಡ ಯೂಟ್ಯೂಬರ್ಸು ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಮನೆಗೂ ಒಂದು ಯೂಟ್ಯೂಬರ್ ಇದ್ದೇ ಇರ್ತಾರೆ. ಇದರಿಂದ ಏನಂತ ಅವ್ರ ಉದ್ದೇಶ ಏನಂದರೆ, ನಾನು ಚೆನ್ನಾಗಿ ಮಾಡ್ತೀನಿ, ಅವ್ನಿಗಿಂತ ವಿಡಿಯೋ ಏನನ್ನೋದು ಬಿಟ್ಟೆ ಹಾಕು ಅಂತ. ಇದರಿಂದ ಒಂದು ಸಬ್ಸ್ಕ್ರೈಬ್ ಲೆಸ್ಸು, ಒಂದು ವ್ಯೂ ಕೂಡ ಲೆಸ್ಸು. ಈ ಥರ ಕನ್ನಡ ಯೂಟ್ಯೂಬರ್ಸು ಬಿದೋಗ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಇದೇ ನನ್ನ ಜೀವನ ಅಂತ ಅಂದ್ಕೊಬೇಡಿ. ಟೈಮ್ ಪಾಸ್ಗೋಸ್ಕರ ಬನ್ನಿ ಅಷ್ಟೇ. ಆಮೇಲೆ ಮಿಥುನನ ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಮತ್ತು ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ, ಅದ್ರ ಬಗ್ಗೆನೂ ಬೇಕಂದ್ರೆ ವಿಡಿಯೋ ಮಾಡ್ತೀನಿ. ಆದರೆ ತುಂಬ ಜನ ಏನು ಗೊತ್ತಾ ನಿಮಗೆ, ನಿಜ ಹೇಳ್ತಾ ಇದ್ದೀನಿ, ಸತ್ಯ ಇದು. ಕನ್ನಡದವ್ರು ಏನು ಮಾಡ್ತಾರೆ ಅಂದರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಲ್ಲ, ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ನೋಡ್ತಾರೆ. ಎಸ್ ಹೌದು. ಎಂತಕ್ಕಂದರೆ ಆ್ಯಡ್ಸ್ ಬರುತ್ತೆ, ದುಡ್ಡು ಹೋಗುತ್ತೆ ಅವ್ರಿಗೆಲ್ಲ ಅಂತ ಈ ಒಂದು ಮೈಂಡ್ ಸೆಟ್ ಅವ್ರಿಗೆ ಬಂದಿದೆ. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕರೆದು ತಿಳಿಸಿ. ಅದ್ರ ಬಗ್ಗೆ ಕೂಡ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ ಫ್ಯೂಚರಲ್ಲಿ ಕೂಡ. ಮತ್ತು ಈ ಥರನೇ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಂದರೆ ತುಂಬ ಸಿಂಪಲ್ ಅಂತ ಹೇಳಬೇಕು. ಈ ಒಂದು ವಿಡಿಯೋಗೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಈ ಒಂದು ವಿಡಿಯೋ ಅವ್ರಿಗೂ ಚೆನ್ನಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಯೂಟ್ಯೂಬ್ ಅವ್ರು ಕೂಡ ರೆಕಮೆಂಡ್ ಮಾಡುತ್ತೆ. ಮತ್ತು ಹೇಗನ್ನಿಸ್ತು ವಿಡಿಯೋನ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ದಯವಿಟ್ಟು ಈ ಒಂದು ವಿಡಿಯೋನ ಇನ್ಫಾರ್ಮ್ಗೂ ಶೇರ್ ಮಾಡಿ. ಆಮೇಲೆ ಅವ್ರುಗಳು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಮತ್ತು ಕೊನೆಯದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡಿದ್ರೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.